ಶಾಂತಿ. ಮುರಳಿಯ ದಿನಾಂಕ 30/4/2026. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ನಿಮ್ಮ ವಿಶ್ವವಿದ್ಯಾಲಯ ಬಹಳ ಅದ್ಭುತವಾದ ವಿಶ್ವವಿದ್ಯಾಲಯವಾಗಿದೆ. ಇದರಲ್ಲಿ ಕೆಟ್ಟಿರುವವರನ್ನು ಸರಿಪಡಿಸುವಂತಹ ಬೋಲಾನಾಥ ತಂದೆ ಶಿಕ್ಷಕರಾಗಿ ತಮಗೆ ಓದಿಸುತ್ತಾರೆ. ಪ್ರಶ್ನೆ: ಈ ಅಂತಿಮ ವಿನಾಶದ ಸಮಯದಲ್ಲಿ ತಾವು ಮಕ್ಕಳು ಎಲ್ಲರಿಗೂ ಯಾವ ಲಕ್ಷ್ಯವನ್ನು ಕೊಡುತ್ತೀರಾ, ಗುರಿಯನ್ನು ಕೊಡುತ್ತೀರಾ? ಉತ್ತರ: ಏ ಆತ್ಮರೇ, ಈಗ ಪಾವನರಾಗಿರಿ. ಪಾವನರಾಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ಅರ್ಧ ಕಲ್ಪದ ಯಾವ ರೋಗ ಇದೆ ಅದರಿಂದ ಮುಕ್ತರಾಗಲು ತಾವು ಎಲ್ಲರನ್ನ 7 ದಿನಗಳ ಬಟ್ಟಿಯಲ್ಲಿ ಕೂರಿಸುತ್ತೀರಾ. ಪತಿತರ ಸಂಘದಿಂದ ದೂರ ಇರಬೇಕು. ಯಾರ ನೆನಪು ಬರಬಾರದು. ಆಗ ಸ್ವಲ್ಪ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಆಗುವುದು. ಗೀತೆ: ತಾವು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀರಾ, ಹಗಲೆಲ್ಲ ತಿಂದು ಕಳೆದಿದ್ದೀರಾ. ಸಂಪಾದನೆಯ ಸಮಯ ಕೇವಲ ಈಗ. ಅಂದರೆ ಸತ್ಯಯುಗ ತ್ರೇತಾಯುಗದಲ್ಲಿ ಬಾಬನಿಂದ ಪಡೆದಿರುವ ಪ್ರಾಪ್ತಿಗಳನ್ನು ಅನುಭವಿಸುತ್ತಾ ಸುಖದಲ್ಲಿದ್ದೆವು. ದ್ವಾಪರ ಕಲಿಯುಗದಲ್ಲಿ ದುಃಖ, ಅಶಾಂತಿ, ಅಜ್ಞಾನದ ಕತ್ತಲೆಯಲ್ಲಿ ಮಲಗಿದ್ದೆವು. ಸಂಪಾದನೆಯ ಸಮಯ ಕೇವಲ ಸಂಗಮದ ಸಮಯವಾಗಿದೆ. ಓಂ ಶಾಂತಿ. ತಾವು ಮಕ್ಕಳಿಗೆ ಇದನ್ನು ಯಾರು ಹೇಳಿದರು? ಏಕೆಂದರೆ ಶಾಲೆಯಲ್ಲಿ ಕುಳಿತಿದ್ದೀರಾ ಅಂದಾಗ ಅವಶ್ಯವಾಗಿ ಟೀಚರು ಶಿವತಂದೆ ಹೇಳ್ತಿದ್ದಾರೆ ಅಲ್ವಾ? ಪ್ರಶ್ನೆ ಬರುತ್ತೆ, ಈ ಟೀಚರೇ ಹೇಳ್ತಾ ಇದ್ದಾರಾ, ಇಲ್ಲಿ ತಂದೆ ಹೇಳ್ತಾ ಇದ್ದಾರಾ, ಸದ್ಗುರು ಹೇಳ್ತಾ ಇದ್ದಾರಾ? ಏಕೆಂದರೆ ಬಾಬ್ರವರು ನಮಗೆ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಈ ಜ್ಞಾನದ ಮಹಾವಾಕ್ಯಗಳನ್ನು ಯಾರು ಹೇಳಿದ್ರು? ತಾವು ಮಕ್ಕಳಿಗೆ ಬುದ್ಧಿಯಲ್ಲಿ ಮೊಟ್ಟ ಮೊದಲು ಇದು ಬರಬೇಕು, ನಮ್ಮ ಬೇಹದ್ದಿನ ತಂದೆ ಇವರಾಗಿದ್ದಾರೆ. ಈ ತಂದೆಗೆ ಪರಮಪಿತ ಪರಮಾತ್ಮ ಎಂದು ಹೇಳುತ್ತೇವೆ ಅಂದಾಗ ತಂದೆಯೂ ಹೇಳ್ತಿದ್ದಾರೆ, ಶಿಕ್ಷಕರು ಹೇಳುತ್ತಾ ಇದ್ದಾರೆ, ಜೊತೆಗೆ ಸದ್ಗುರುನೂ ಸಹ ಹೇಳುತ್ತಾ ಇದ್ದಾರೆ. ಇದು ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ತಾವು ವಿದ್ಯಾರ್ಥಿಗಳಾಗಿದ್ದೀರಾ. ಬೇರೆ ಯಾವುದೇ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರು ಓದಿಸುತ್ತಾರೆ, ಅವರಿಗೆ ಫಾದರ್ ಅಥವಾ ಗುರು ಎಂದು ಹೇಳುವುದಿಲ್ಲ. ಇದಂತೂ ಪಾಠಶಾಲೆಯಾಗಿದೆ. ಮತ್ತು ವಿಶ್ವವಿದ್ಯಾಲಯ ಅಂತಾದರೂ ಹೇಳಿ, ಕಾಲೇಜ್ ಅಂತಾದರೂ ಹೇಳಿ, ಇಲ್ಲಂತೂ ವಿದ್ಯಾಭ್ಯಾಸವಿದೆ ಅಲ್ವಾ? ಮೊಟ್ಟ ಮೊದಲು ಇದನ್ನು ತಿಳಿದುಕೊಳ್ಳಬೇಕು. ಪಾಠಶಾಲೆಯಲ್ಲಿ ನಮಗೆ ಯಾರು ಓದಿಸುತ್ತಿದ್ದಾರೆ? ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಆ ತಂದೆ ನಿರಾಕಾರ ಆಗಿದ್ದಾರೆ. ಎಲ್ಲ ಆತ್ಮರಿಗೆ ತಂದೆ, ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಅವರು ನಮಗೆ ಓದಿಸುತ್ತಿದ್ದಾರೆ. ಈ ಪೂರ್ತಿ ರಚನೆ ಆ ಒಬ್ಬ ರಚಯಿತನ ಪ್ರಾಪರ್ಟಿ ಆಗಿದೆ ಅಂದಾಗ ಆ ತಂದೆ ಸ್ವಯಂ ಕುಳಿತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ತಾವು ಮಕ್ಕಳು ಜನ್ಮ ಪಡೆದುಕೊಂಡಿದ್ದೀರಾ ತಂದೆಯ ಬಳಿ. ತಾವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ, ನಾವೆಲ್ಲ ಆತ್ಮರಿಗೆ ಅವರು ತಂದೆಯಾಗಿದ್ದಾರೆ. ಅವರಿಗೆ ಜ್ಞಾನ ಸಾಗರ, ನಾಲೆಜ್ಫುಲ್ ಎಂದು ಹೇಳಲಾಗುವುದು. ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾರೆ. ಜ್ಞಾನದಿಂದಲೇ ಸದ್ಗತಿ ಆಗುವುದು. ಮನುಷ್ಯರು ಪತಿತರಿಂದ ಪಾವನರಾಗುತ್ತಾರೆ. ಈಗ ತಾವು ಮಕ್ಕಳು ಇಲ್ಲಿ ಕುಳಿತುಕೊಂಡಿದ್ದೀರಾ. ಬೇರೆ ಯಾವುದೇ ಶಾಲೆಯಲ್ಲಿ ಯಾರಿಗೂ ಸಹ ಇದು ಬುದ್ಧಿಯಲ್ಲಿ ಬರುವುದಿಲ್ಲ, ನಮಗೆ ಜ್ಞಾನ ಸಾಗರ ನಿರಾಕಾರ ತಂದೆ ಓದಿಸುತ್ತಿದ್ದಾರೆ ಎಂದು. ಇಲ್ಲಿ ತಾವು ತಿಳಿದುಕೊಂಡಿದ್ದೀರಾ, ತಮಗೆ ತಿಳಿಸಲಾಗುತ್ತಿದೆ. ಭಾರತ ಮತ್ತು ಪೂರ್ತಿ ಪ್ರಪಂಚದಲ್ಲಿ ಈ ರೀತಿ ಯಾರೂ ತಿಳಿದುಕೊಳ್ಳುವುದಿಲ್ಲ. ನಮಗೆ ನಿರಾಕಾರ ಪರಮಪಿತ ಪರಮಾತ್ಮ ಓದಿಸುತ್ತಿದ್ದಾರೆ ಎಂದು. ಅವರಿಗೆ ಓದಿಸುವವರು ಮನುಷ್ಯರು, ಶಿಕ್ಷಕರಾಗಿರುತ್ತಾರೆ. ಇಲ್ಲಿ ಜ್ಞಾನ ಸಾಗರ ಓದಿಸ್ತಿದ್ದಾರೆ. ಈ ಜ್ಞಾನ ಆ ಶಾಲೆಗಳಲ್ಲಿ ಓದಿಸೋದಿಲ್ಲ. ತಾವು ತಿಳ್ಕೊಂಡಿದ್ದೀರಾ ನಾವು ಆತ್ಮರೆಂದು, ಆದರೆ ಅಲ್ಲಿ ನಾವು ಆತ್ಮರು, ನಮಗೆ ತಂದೆ ಓದಿಸ್ತಿದ್ದಾರೆ ಎಂದು ತಿಳ್ಕೊಳ್ಳೋದಿಲ್ಲ. ಮತ್ತು ನಾವು ಆತ್ಮರೇ ಓದುತ್ತಿದ್ದೇವೆ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಇಂತಹವರು ನೌಕರಿ ಮಾಡ್ತಿದ್ದಾರೆ ಅಂದರೆ ಆತ್ಮ ನೌಕರಿ ಮಾಡ್ತಾ ಇದೆ ಈ ಕರ್ಮೇಂದ್ರಿಯಗಳ ಮೂಲಕ ಎಂದು. ಅವರಿಗೆ ಇದು ಸಹ ಇರುತ್ತೆ, ನಾವಿಂಥವರು ಅಂಥವರು ಎಂದು.
ಯಾವಾಗ ನಾವು ಇವರು ಅವರು ಅಂತ ಹೇಳ್ತಾರೆ ತಕ್ಷಣ ತಮ್ಮ ರೂಪ ನೆನಪಾಗತ್ತೆ. ನಾವು ಇದು ಮಾಡುತ್ತೇವೆ, ನಾವು ಅದು ಮಾಡುತ್ತೇವೆ ಎಂದು ಶರೀರದ ಹೆಸರೇ ನೆನಪಾಗತ್ತೆ. ಆದರೆ ಅದಂತೂ ರಾಂಗ್ ಆಗಿದೆ. ನಾವಂತೂ ಮೊದಲು ಆತ್ಮ ಆಗಿದ್ದೇವೆ, ಅನಂತರ ಶರೀರ ಪಡೆದುಕೊಳ್ಳುತ್ತೇವೆ. ಶರೀರದ ಹೆಸರು ಬದಲಾಗುತ್ತಿರುತ್ತದೆ, ಆತ್ಮನ ಹೆಸರು ಬದಲಾಗುವುದಿಲ್ಲ. ಆತ್ಮ ಅಂತೂ ಒಂದೇ ಆಗಿದೆ. ತಂದೆ ಹೇಳುತ್ತಾರೆ, ನಾನು ಆತ್ಮನಿಗೆ ಹೆಸರು ಒಂದೇ ಇದೆ, ಶಿವ. ಪೂರ್ತಿ ಪ್ರಪಂಚ ತಿಳಿದುಕೊಂಡಿದೆ ಈ ವಿಷಯವನ್ನು. ಬಾಕಿ ಇಷ್ಟೆಲ್ಲ ಹೆಸರುಗಳು ಶರೀರಕ್ಕೆ ಇಡಲಾಗುವುದು. ಶಿವ ತಂದೆಗೆ ಅಂತೂ ಶಿವ ಎಂದೇ ಹೇಳಲಾಗುವುದು ಅಷ್ಟೇ. ಅವರಿಗೆ ಯಾವುದೇ ಶರೀರವನ್ನು ತೋರಿಸುವುದಿಲ್ಲ. ಮನುಷ್ಯರಿಗೆ ಶರೀರಕ್ಕೆ ಹೆಸರಿಡಲಾಗುತ್ತೆ. ನಾನಿಂಥವರು, ನಾನಂಥವರು, ನನ್ನ ಹೆಸರಿದು ಎಂದು ಹೇಳುತ್ತಾರೆ. ನಮಗೆ ಇಂತಹ ಶಿಕ್ಷಕ ಓದಿಸುತ್ತಿದ್ದಾರೆ ಅಂತ ಹೆಸರು ತಗೊಳ್ತಾರೆ. ವಾಸ್ತವದಲ್ಲಿ ಆತ್ಮ ಶರೀರದ ಮೂಲಕ ಶಿಕ್ಷಕನ ಕೆಲಸ ಮಾಡುತ್ತಿದೆ. ಆತ್ಮ ಓದಿಸುತ್ತಿದೆ. ಸಂಸ್ಕಾರ ಆತ್ಮನಲ್ಲಿ ಇರುವುದು. ಕರ್ಮೇಂದ್ರಿಯಗಳ ಮೂಲಕ ಓದಿಸುತ್ತಾರೆ, ಪಾತ್ರ ಅಭಿನಯಿಸುತ್ತಾರೆ ಸಂಸ್ಕಾರದ ಅನುಸಾರವಾಗಿ. ಆದರೆ ದೇಹಕ್ಕೆ ಹೆಸರು ಏನಿರುತ್ತೆ ಅದರ ಆಧಾರದವಾಗಿ ಕೆಲಸ ಕಾರ್ಯ ನಡೆಯುತ್ತೆ. ಇಲ್ಲಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಮಗೆ ನಿರಾಕಾರ ಪರಮಪಿತ ಪರಮಾತ್ಮ ಶಿವ ತಂದೆ ಓದಿಸುತ್ತಿದ್ದಾರೆ. ತಮ್ಮ ಬುದ್ಧಿ ಹೊರಟು ಹೋಗುತ್ತೆ ತಂದೆಯ ಕಡೆ. ನಾವು ಆತ್ಮ ಆ ತಂದೆಗೆ ಮಕ್ಕಳಾಗಿದ್ದೇವೆ. ಆತ್ಮ ತಿಳಿದುಕೊಳ್ಳುತ್ತದೆ, ನಿರಾಕಾರ ಫಾದರ್ ಶಿವ ತಂದೆ ನಮಗೆ ಬಂದು ಈ ಸಾಕಾರನ ಮೂಲಕ ಓದಿಸುತ್ತಾರೆ. ಅವರ ಹೆಸರಾಗಿದೆ ಶಿವ. ಶಿವ ಜಯಂತಿಯನ್ನು ಆಚರಿಸುತ್ತೇವೆ. ಶಿವ ಅಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರಿಗೆ ಪರಮಪಿತ ಪರಮಾತ್ಮ ಎಂದು ಹೇಳಲಾಗುವುದು. ಅವರು ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ. ಈಗ ಅವರ ಜಯಂತಿಯನ್ನು ಹೇಗೆ ಆಚರಿಸುವುದು? ಆತ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಅಥವಾ ಗರ್ಭದಲ್ಲಿ ಬರುತ್ತೆ, ಮೇಲಿಂದ ಬರುತ್ತೆ. ಇದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡ್ತಾರೆ, ಧರ್ಮಸ್ಥಾಪಕರು ಅಂತ ಅವರಿಗೆ ಹೇಳ್ತಾರೆ. ಅವರ ಆತ್ಮವು ಕೂಡ ಮೊಟ್ಟ ಮೊದಲು ಮೇಲಿಂದ ಬರಬೇಕಾಗತ್ತೆ. ಸತೋಪ್ರಧಾನ ಆತ್ಮ ಬರುತ್ತೆ, ಯಾವುದೇ ವಿಕರ್ಮ ಮಾಡಿರುವುದಿಲ್ಲ. ಮೊದಲು ಸತೋಪ್ರಧಾನ ಇರ್ತಾರೆ, ಅನಂತರ ಸತೋ ರಜೋ ತಮೋನಲ್ಲಿ ಬರ್ತಾರೆ, ಆಗ ವಿಕರ್ಮವಾಗತ್ತೆ. ಮೊಟ್ಟ ಮೊದಲು ಆತ್ಮ ಏನು ಬರ್ತಾರೆ, ಸತೋಪ್ರಧಾನ ಇರುವ ಕಾರಣ ಯಾವುದೇ ದುಃಖವನ್ನು ಭೋಗಿಸುವುದಿಲ್ಲ. ಅರ್ಧ ಸಮಯ ಯಾವಾಗ ಪೂರ್ಣವಾಗತ್ತೆ ಆಗ ವಿಕರ್ಮ ಮಾಡಲು ಪ್ರಾರಂಭಿಸುತ್ತಾರೆ. ಇಂದಿನಿಂದ 5000 ವರ್ಷಗಳಿಗೆ ಮೊದಲು ಸೂರ್ಯವಂಶಿ ರಾಜ್ಯವಿತ್ತು. ಬೇರೆ ಎಲ್ಲ ಧರ್ಮಗಳು ನಂತರ ಬರುತ್ತಾರೆ. ಭಾರತವಾಸಿಗಳು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಭಾರತಕ್ಕೆ ಅವಿನಾಶಿ ಖಂಡ ಎಂದು ಹೇಳಲಾಗುವುದು. ಬೇರೆ ಯಾವುದೇ ಖಂಡ ಇರಲಿಲ್ಲ. ಅಂದಾಗ ಶಿವ ತಂದೆ ಕೆಟ್ಟಿರುವುದನ್ನು ಸರಿಪಡಿಸುವವರಾಗಿದ್ದಾರೆ. ಬೋಲಾನಾಥ ಎಂದು ಶಿವನಿಗೆ ಹೇಳಲಾಗುವುದು, ಶಂಕರನಿಗೆ ಅಲ್ಲ. ಬೋಲಾನಾಥ ಶಿವ ಕೆಟ್ಟಿರುವುದನ್ನು ಸರಿಪಡಿಸುವವರಾಗಿದ್ದಾರೆ. ಶಿವ ಮತ್ತು ಶಂಕರ ಒಬ್ಬರೇ ಅಲ್ಲ, ಬೇರೆ ಬೇರೆಯಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನಿಗೆ ಯಾವುದೇ ಮಹಿಮೆ ಇಲ್ಲ. ಮಹಿಮೆ ಕೇವಲ ಒಬ್ಬ ಶಿವ ತಂದೆಗೆ ಇದೆ. ಅವರೇ ಕೆಟ್ಟಿರುವುದನ್ನು ಸರಿಪಡಿಸುತ್ತಾರೆ. ಹೇಳ್ತಾರೆ, ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಬಂದಿದ್ದೇನೆ. ಈ ಬ್ರಹ್ಮ ತಂದೆ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದಾರೆ. ಈಗ ಆಟ ಪೂರ್ಣವಾಗಿದೆ. ಇದು ಹಳೆಯ ಶರೀರ, ಹಳೆಯ ಸಂಬಂಧಗಳು ಏನೂ ಇದೆ, ಎಲ್ಲ ಸಮಾಪ್ತಿಯಾಗಲಿದೆ. ಈಗ ಯಾರನ್ನು ನೆನಪು ಮಾಡಬೇಕು? ಸಮಾಪ್ತಿಯಾಗುವ ವಸ್ತುಗಳನ್ನು ನೆನಪು ಮಾಡಲಾಗುವುದಿಲ್ಲ ಅಲ್ವಾ? ಹೊಸ ಮನೆ ತಯಾರಾಗತ್ತೆ ಅಂದಾಗ ಹಳೆಯದರ ಜೊತೆ ಮನಸ್ಸು ದೂರವಾಗತ್ತೆ. ಮತ್ತು ಇದಂತೂ ಬೇಹದ್ದಿನ ಮಾತಾಗಿದೆ. ಸರ್ವರ ಸದ್ಗತಿಯಾಗುವುದು ಅಂದರೆ ಅರ್ಥ ರಾವಣ ರಾಜ್ಯದಿಂದ ಎಲ್ಲರಿಗೂ ಮುಕ್ತಿ ಸಿಗುವುದು. ರಾವಣ ಎಲ್ಲರನ್ನ ಕೆಡಿಸಿದ್ದಾರೆ, ವಿಕರ್ಮಗಳನ್ನು ಮಾಡಿಸಿ ಪಾಪಾತ್ಮಗಳನ್ನಾಗಿ ಮಾಡಿದ್ದಾರೆ. ಭಾರತ ಬಿಲ್ಕುಲ್ ಕಂಗಾಲ್ ಭ್ರಷ್ಟಾಚಾರಿಯಾಗಿದೆ. ಜನ ಭ್ರಷ್ಟಾಚಾರ ಎಂದು ಕರಪ್ಷನ್ಗೆ, ಅಡಲ್ಟ್ರೇಷನ್ಗೆ, ಕಳ್ಳತನ, ಮೋಸಕ್ಕೆ ಹೇಳುತ್ತಾರೆ. ಆದರೆ ಬಾಬಾ ಹೇಳುತ್ತಾರೆ,
ಮೊಟ್ಟ ಮೊದಲ ಭ್ರಷ್ಟಾಚಾರವಾಗಿದೆ ವಿಕಾರಿಗಳು ಪತಿತರಾಗುವುದು. ಶರೀರ ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತದೆ. ಆದ್ದರಿಂದ ಇದಕ್ಕೆ ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು. ಸತ್ಯಯುಗಕ್ಕೆ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು. ನಾವು ಸತ್ಯಯುಗದಲ್ಲಿ ಪ್ರವೃತ್ತಿ ಮಾರ್ಗದವರು ದೇವಿ ದೇವತೆಗಳಾಗಿದ್ದೆವು. ಹೇಳ್ತಾರೆ, ಪವಿತ್ರರಾದರೆ ವಿಕಾರವಿಲ್ಲದೆ ಮಕ್ಕಳ ಜನ್ಮ ಹೇಗಾಗತ್ತೆ ಅಂತ ಕೆಲವರು ಕೇಳುತ್ತಾರೆ. ಅವರಿಗೆ ಹೇಳಿ, ನಾವು ನಮ್ಮ ರಾಜಧಾನಿಯನ್ನು ಬಾಹುಬಲದಿಂದ ಅಲ್ಲ ಯೋಗ ಬಲದಿಂದ ಸ್ಥಾಪನೆ ಮಾಡುತ್ತೇವೆ ಅಂದಾಗ ಏನು ಯೋಗ ಬಲದಿಂದ ಮಕ್ಕಳ ಜನ್ಮವಾಗುವುದಿಲ್ಲವೇ? ಇರುವುದೇ ನಿರ್ವಿಕಾರಿ ಪ್ರಪಂಚ ಸತ್ಯಯುಗ, ಪವಿತ್ರ ಗೃಹಸ್ಥ ಆಶ್ರಮ. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ. ಪ್ರಜೆಗಳು ಕೂಡ ನಿರ್ವಿಕಾರಿಗಳಾಗಿರುತ್ತಾರೆ. ಇದಾಗಿದೆ ಈ ಪ್ರಪಂಚ, ಸಂಪೂರ್ಣ ವಿಕಾರಿ ಪ್ರಪಂಚ. ಸತ್ಯಯುಗದಲ್ಲಿ ವಿಕಾರ ಇರುವುದಿಲ್ಲ. ಅದಕ್ಕೆ ಹೇಳಲಾಗುವುದು ಈಶ್ವರೀಯ ರಾಜ್ಯ ಎಂದು. ಈಶ್ವರ ತಂದೆ ಸ್ಥಾಪನೆ ಮಾಡುತ್ತಾರೆ ಸತ್ಯಯುಗವನ್ನು. ಈಗಂತೂ ಇರುವುದು ರಾವಣನ ರಾಜ್ಯ. ಶಿವ ತಂದೆಯ ಪೂಜೆಯಾಗತ್ತೆ. ಯಾರು ಸ್ವರ್ಗ ಸ್ಥಾಪನೆ ಮಾಡಿದ್ರು, ರಾವಣ ನರಕವನ್ನು ತಯಾರು ಮಾಡುತ್ತಾರೆ. ಅದಕ್ಕೆ ರಾವಣನ ಗೊಂಬೆ ಮಾಡಿ ಸುಡಲಾಗುವುದು. ಯಾವಾಗ ದ್ವಾಪರ ಯುಗ ಸ್ಟಾರ್ಟ್ ಆಗತ್ತೆ, ಏನು ಅಲ್ಲಿಂದ ವಿಕಾರಗಳು ಪ್ರಾರಂಭ ಆಗತ್ತೆ ಏನೂ ಸಹ ಯಾರೂ ತಿಳಿದುಕೊಂಡಿಲ್ಲ. ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ ಅಲ್ವಾ? ಇದಿರುವುದೇ ತಮೋ ಪ್ರಧಾನ ಹಳೆಯ ವಿಕಾರಿ ಆಸುರಿ ಪ್ರಪಂಚ. ಅದಾಗಿದೆ ಈಶ್ವರೀಯ ಪ್ರಪಂಚ. ಅದಕ್ಕೆ ಸ್ವರ್ಗ ದೈವಿ ಪಾವನ ಪ್ರಪಂಚವೆಂದು ಹೇಳಲಾಗುವುದು. ಇದಾಗಿದೆ ನರಕ ಪತಿತ ಪ್ರಪಂಚ. ಈ ಮಾತುಗಳನ್ನು ಸಹ ಯಾರು ತಿಳಿದುಕೊಳ್ಳುತ್ತಾರೆಂದರೆ ಯಾರು ಪ್ರತಿನಿತ್ಯ ಈ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ, ಮುರುಳಿ ಕೇಳುತ್ತಾರೆ ಅಥವಾ ಓದ್ತಾರೆ. ಬಹಳಷ್ಟು ಜನ ಹೇಳ್ತಾರೆ, ಇಂತಹ ಸ್ಥಾನದಲ್ಲಿ ಸ್ಕೂಲ್ ಇಲ್ಲ ಅಂತ ಹೇಳಿ. ಅರೆ, ಹೆಡ್ ಆಫೀಸ್ ಅಂತೂ ಇದೆ ಅಲ್ವ, ಅಂದರೆ ಸೆಂಟರ್ ಇಲ್ಲ ಈ ಏರಿಯಾದಲ್ಲಿ ಅಂತ ಹೇಳುತ್ತಾರೆ. ಬಾಬಾ ಹೇಳ್ತಾರೆ, ಹೆಡ್ ಆಫೀಸ್ ಅಂತೂ ಇದೆ ಅಲ್ವಾ, ನೀವು ಬಂದು ಡೈರೆಕ್ಷನ್ಸ್ ತಗೊಂಡು ಹೋಗಿ. ಪ್ರತಿ ಏರಿಯಾದಲ್ಲೂ ಸೆಂಟರ್ ಇದೆ, ಎಲ್ಲಿ ಸೆಂಟರ್ ಇದೆ ಅಲ್ಲಿ ಹೋಗಿ ಗೈಡೆನ್ಸ್ ತಗೊಳ್ಳಿ. ಇದೇನು ದೊಡ್ಡ ವಿಷಯ ಅಲ್ಲ. ಸೃಷ್ಟಿ ಚಕ್ರವನ್ನು 1 ಸೆಕೆಂಡಿನಲ್ಲಿ ತಿಳಿದುಕೊಳ್ಳಬಹುದು. ಸತ್ಯಯುಗ ತ್ರೇತಾಯುಗ ಕಳೆದು ಹೋಗಿದೆ, ಮತ್ತು ದ್ವಾಪರ ಕಲಿಯುಗವೂ ಸಹ ಕಳೆದು ಹೋಗಿದೆ. ಈಗ ಸಂಗಮ ಯುಗವಿದೆ. ಹೊಸ ಪ್ರಪಂಚದಲ್ಲಿ ಹೋಗಲು ವಿದ್ಯಾಭ್ಯಾಸ ಮಾಡಬೇಕು. ಪ್ರತಿಯೊಬ್ಬರಿಗೂ ಅಧಿಕಾರವಿದೆ ವಿದ್ಯಾಭ್ಯಾಸ ಮಾಡಲು. ಕೆಲವರು ಕೇಳ್ತಾರೆ, ಬಾಬಾ ನಾವು ನೌಕರಿ ಮಾಡ್ತೇವೆ ಎಂದು. ಸರಿ, 1 ವಾರ ಜ್ಞಾನ ತಗೊಳ್ಳಿ, 7 ದಿನ ಕೋರ್ಸ್ ಮಾಡ್ಕೊಳ್ಳಿ, ಯೋಗ ಕಲೀರಿ, ಆಮೇಲೆ ಹೋಗಿ ಜಾಬೇ ಮಾಡಿ, ಮುರುಳಿ ಕೇಳ್ತಾ ಇರಿ, ಮುರುಳಿ ಓದಿ, 1 ಗಂಟೆಗೋಸ್ಕರ ಬನ್ನಿ ಸೆಂಟರ್ಗೆ, ಮುರುಳಿ ಕೇಳಿ, ಯೋಗ ಮಾಡ್ಕೊಂಡು ಹೋಗಿ. ಮೊದಲು 7 ದಿನಗಳ ಕಾಲ ಬಟ್ಟಿಯಲ್ಲಿ ಅವಶ್ಯವಾಗಿ ಇರಬೇಕು. ಬಲೆ 7 ದಿನ ಬರ್ತಾರೆ, ಆದರೆ ಎಲ್ಲರ ಬುದ್ಧಿ ಒಂದೇ ಸಮಾನ ಇರುವುದಿಲ್ಲ. 7 ದಿನಗಳ ಬಟ್ಟಿ ಅಂದರೆ ಅರ್ಥ ಯಾರ ನೆನಪು ಬರಬಾರದು. ಪೂರ್ತಿ ಏನು ಹೇಳಲಾಗತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು, ಕೇಳಬೇಕು, ಅದರಂತೆ ನಡಿಬೇಕು. ಕೆಲವ್ರ ಜೊತೆ ಪತ್ರ ವ್ಯವಹಾರನೂ ಸಹ, ಅಂದರೆ ಯಾರ ಜೊತೆ ಪತ್ರ ವ್ಯವಹಾರನೂ ಇರಬಾರ್ದು. ಆದರೆ ಎಲ್ಲರೂ ಒಂದೇ ಸಮಾನ ತಿಳಿದುಕೊಳ್ಳುವುದು ಇಲ್ಲ. ಇಲ್ಲಿ ಪತಿತರನ್ನು ಪಾವನ ಮಾಡಲಾಗುತ್ತೆ. ಪತಿತರಿಂದ ಪಾವನರಾಗಬೇಕು. ಈ ಪತಿತತನವೇ ರೋಗವಾಗಿದೆ. ಅರ್ಧ ಕಲ್ಪದ ಮಹಾರೋಗಿಗಳಾಗಿದ್ದಾರೆ ಮನುಷ್ಯರು. ಅವರನ್ನು ಬೇರೆ ಕೂರಿಸ್ಬೇಕಾಗತ್ತೆ. ಏಕೆಂದರೆ 7 ದಿನ ಕೋರ್ಸೇ ತೊಗೊಂಡಿಲ್ಲ ಅಂದರೆ ಮುರುಳಿ ಕ್ಲಾಸ್ ಅರ್ಥ ಆಗಲ್ಲ ಅಲ್ವಾ? ಅದಕ್ಕೆ ಅವರಿಗೆ ಸಪ್ರೇಟಾಗಿ ಕೂರಿಸಿ ಕೋರ್ಸ್ ಮಾಡಬೇಕು, ಯೋಗ ಹೇಳ್ಕೊಡ್ಬೇಕು. ಯಾರ ಸಂಘವೂ ಇರಬಾರ್ದು. ಹೊರಗೆ ಹೋಗಿದ್ದಾರೆ, ಉಲ್ಟಾ ಸುಲ್ಟಾ ತಿಂದಿದ್ದಾರೆ, ಪತಿತರ ಕೈಯಲ್ಲಿ ತಿಂದಿದ್ದಾರೆ ಅಂದರೆ ಮತ್ತೆ ಬುದ್ಧಿಯೋಗ ಕೆಡತ್ತೆ. ಸತ್ಯಯುಗದಲ್ಲಿ ದೇವತೆಗಳು ಪಾವನರಾಗಿರ್ತಾರಲ್ವ, ಅವ್ರಿಗೋಸ್ಕರ ನೋಡಿ ಕಾಸ್ ಮಂದಿರಗಳು ತಯಾರಾಗಿವೆ. ದೇವತೆಗಳಿಗೆ ಪತಿತರು ಮುಟ್ಟೋದಿಲ್ಲ. ದೇವತೆಗಳ ಮೂರ್ತಿಗಳನ್ನು ಸಹ ಪತಿತರು ಮುಟ್ಟಲ್ಲ. ಅದಕ್ಕೆ ಗರ್ಭಗುಡಿಯಲ್ಲಿ ಎಲ್ಲರನ್ನೂ ಬಿಡೋದಿಲ್ಲ. ಗರ್ಭಗುಡಿಯಲ್ಲಿ ಕೆಲವ್ರಿಗಷ್ಟೇ ಹೋಗ್ಲಿಕ್ಕೆ ಅಧಿಕಾರ ಇರುತ್ತೆ ಅಲ್ವಾ? ಯಾಕೆಂದರೆ ವಿಕಾರಿಗಳೆಲ್ಲ ದೇವತೆಗಳ ಮೂರ್ತಿಗಳನ್ನು ಕೂಡ ಟಚ್ ಮಾಡಬಾರ್ದು ಅಂತ ಟಚ್ ಮಾಡೋದಿಲ್ಲ.
ಈ ಸಮಯದಲ್ಲಂತೂ ಮನುಷ್ಯರು ಬಿಲ್ಕುಲ್ ಪತಿತರು, ಭ್ರಷ್ಟಾಚಾರಿಗಳಾಗಿದ್ದಾರೆ. ಶರೀರ ವಿಷದಿಂದ ಜನ್ಮ ತಗೊಳ್ಳುತ್ತೆ. ಇದಕ್ಕೆ ಭ್ರಷ್ಟಾಚಾರಿ ಪ್ರಪಂಚ ಎಂದು ಹೇಳಲಾಗುವುದು. ಸನ್ಯಾಸಿಗಳ ಶರೀರ ವಿಕಾರದಿಂದ ತಯಾರಾಗಿದೆ. ಬಾಬಾ ಹೇಳುತ್ತಾರೆ, ಮೊಟ್ಟ ಮೊದಲು ಆತ್ಮನನ್ನು ಪವಿತ್ರ ಮಾಡಿಕೊಳ್ಳಬೇಕು, ಅನಂತರ ಶರೀರವೂ ಸಹ ಪವಿತ್ರವಾಗಿರುವಂಥದ್ದು ಸಿಗತ್ತೆ. ಆದ್ದರಿಂದ ಹಳೆಯ ಪತಿತ ಶರೀರ ಎಲ್ಲರದ್ದು ವಿನಾಶವಾಗತ್ತೆ. ಎಲ್ಲರೂ ಆತ್ಮರು ವಾಪಸ್ ಮನೆಗೆ ಹೋಗುತ್ತೇವೆ. ಇದಾಗಿದೆ ಅಂತಿಮ ವಿನಾಶದ ಸಮಯ. ಎಲ್ಲರೂ ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು. ಭಾರತದಲ್ಲಿಯೇ ಹೋಲಿಕಾ ಆಚರಿಸುತ್ತಾರೆ. ಇಲ್ಲಿ ಪಂಚತತ್ವಗಳ ಶರೀರ ತಮೋಪ್ರಧಾನವಾಗಿದೆ. ಸತ್ಯಯುಗದಲ್ಲಿ ಶರೀರವೂ ಸಹ ಸತೋಪ್ರಧಾನವಾಗಿರುತ್ತದೆ. ಶ್ರೀಕೃಷ್ಣನ ಚಿತ್ರ ಇದೆ ಅಲ್ವಾ? ನರಕವನ್ನು ಕಾಲಿಂದ ಒದಿತಾ ಇದ್ದಾರೆ, ಏಕೆಂದರೆ ಸತ್ಯಯುಗದಲ್ಲಿ ಹೋಗಬೇಕು. ಯಾವಾಗ ಶವವನ್ನು ಸ್ಮಶಾನದಲ್ಲಿ ತಗೊಂಡು ಹೋಗ್ತಾರೆ, ಆಗ ಮೊದಲು ಮುಖ, ತಲೆ ನಗರದ ಕಡೆ ಇರುತ್ತೆ, ಕಾಲುಗಳು ಸ್ಮಶಾನದ ಕಡೆ ತಗೊಂಡು ಹೋಗ್ತಾರೆ. ಆಮೇಲೆ ಯಾವಾಗ ಸ್ಮಶಾನ ಸಮೀಪ ಬರುತ್ತೆ, ಆಗ ಮುಖವನ್ನು ಅಂದರೆ ತಲೆಯನ್ನು ಸ್ಮಶಾನದ ಕಡೆ ಮಾಡ್ತಾರೆ, ಕಾಲುಗಳನ್ನು ನಗರದ ಕಡೆ, ಊರಿನ ಕಡೆ ಮಾಡುತ್ತಾರೆ. ಈಗ ತಾವು ಸ್ವರ್ಗದಲ್ಲಿ ಹೋಗುತ್ತೀರಾ ಅಂದಾಗ ತಮ್ಮ ಮುಖ, ತಮ್ಮ ತಲೆ ಯಾವ ಕಡೆ ಇರಬೇಕು? ಸತ್ಯಯುಗದ ಕಡೆ ಇರಬೇಕು, ಶಾಂತಿಧಾಮ ಮತ್ತು ಸುಖಧಾಮದ ಕಡೆ. ಕಾಲುಗಳು ದುಃಖಧಾಮದ ಕಡೆ ಇರಬೇಕು. ಅಲ್ಲಿ ಸ್ಮಶಾನದಲ್ಲಿ ತಗೊಂಡೋಗೋದು ಶವದ ಮಾತು. ಇಲ್ಲಂತೂ ನೀವು ಪುರುಷಾರ್ಥ ಮಾಡಬೇಕಾಗಿದೆ. ಮಧುರ ಮನೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಾವು ಆತ್ಮರು ಮಧುರ ಮನೆಯಲ್ಲಿ ಹೊರಟು ಹೋಗುತ್ತೀರಾ. ಇದಾಗಿದೆ ಬುದ್ಧಿಯ ಅಭ್ಯಾಸ. ಇಲ್ಲಿ ತಂದೆ ಕುಳಿತು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ಈಗ ನಾವು ಆತ್ಮರು ಮನೆಗೆ ಹೋಗಬೇಕು. ಈ ಹಳೆಯ ಶರೀರ, ಹಳೆಯ ಪ್ರಪಂಚ ಇದಾಗಿದೆ. ನಾಟಕ ಪೂರ್ತಿ ಆದರೆ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೇವೆ. ಪೂರ್ತಿಯಾಗಿದೆ ನಾಟಕ. ಈಗ ಇದನ್ನು ಸಹ ತಿಳಿಸಲಾಗುವುದು. ಎಲ್ಲರೂ 84 ಜನ್ಮ ಪಡೆಯುವುದಿಲ್ಲ. ಯಾರೆಲ್ಲ ಬರುತ್ತಾರೆ, ನಂತರ ಬರುತ್ತಾರೆ, ಅನ್ಯ ಧರ್ಮಗಳಲ್ಲೂ ಬರುತ್ತಾರೆ ಅಂದಾಗ ಬೇರೆ ಧರ್ಮದವರದು ಕಡಿಮೆ ಜನ್ಮವಿರುವುದು. ಇಸ್ಲಾಮಿಯರಿಂದ ಬೌದ್ಧಿಯರದು ಇನ್ನೂ ಕಡಿಮೆ ಇರುತ್ತೆ, ಕ್ರಿಶ್ಚಿಯನ್ನರದು ಅವರಿಗಿಂತ ಕಡಿಮೆ ಜನ್ಮ ಇರುತ್ತೆ. ಗುರುನಾನಕ್ ಸಿಖ್ರು ಬರ್ತಾರೆ, ಅವ್ರದ್ದಂತೂ ಈಗ 500 ವರ್ಷಗಳ ಮಾತು ಅಷ್ಟೇ. ಗುರುನಾನಕ್ ಬಂದು 500 ವರ್ಷಗಳಾಗಿದೆ. ಅವ್ರದ್ದು ಇನ್ನೂ ಕಡಿಮೆ ಆಗತ್ತೆ, 84 ಜನ್ಮಗಳಲ್ಲಿ ಇನ್ನೂ ಜಾಸ್ತಿ ಕಡಿಮೆ ಆಗತ್ತೆ. ಲೆಕ್ಕಾಚಾರ ಮಾಡಲಾಗತ್ತೆ. 5000 ವರ್ಷಗಳಲ್ಲಿ ಇಷ್ಟು ಜನ್ಮ ಅಂದಾಗ 500 ವರ್ಷಗಳಲ್ಲಿ ಎಷ್ಟು ಜನ್ಮ ತಗೊಳ್ಬಹುದು? 12-13 ಜನ್ಮ ಇರ್ಬೋದು ಅಷ್ಟೇ. ಕ್ರೈಸ್ತ 2000 ವರ್ಷಗಳು ಮಾತ್ರ ಇರ್ತಾರೆ. ಕ್ರಿಶ್ಚಿಯನ್ ಧರ್ಮದವರು ಅಂದಾಗ ಅವ್ರದ್ದು ಎಷ್ಟು ಜನ್ಮ ಇರಬಹುದು? ಅರ್ಧಕ್ಕಿಂತಲೂ ಸಹ ಕಡಿಮೆ ಆಯಿತು ಅಲ್ವಾ? ಲೆಕ್ಕಾಚಾರ ಇದೆ ಅಲ್ವಾ? ಇದರಲ್ಲಿ ಯಾರೆಷ್ಟು ಅಕ್ಯುರೇಟಾಗಿ ಹೇಳಲಿಕ್ಕೆ ಅಂತೂ ಆಗೋದಿಲ್ಲ. ಈ ಮಾತುಗಳಲ್ಲಿ ಡಿಟೈಲ್ ಆಗಿ ಹೋಗೋದ್ರಿಂದ ಟೈಮ್ ವೇಸ್ಟ್ ಆಗತ್ತೆ. ಇದರಲ್ಲಿ ಜಾಸ್ತಿ ಆಳವಾಗಿ ಹೋಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಕೆಲಸವಾಗಿದೆ ತಂದೆಯನ್ನು ನೆನಪು ಮಾಡುವುದು. ವ್ಯರ್ಥ ಮಾತುಗಳಲ್ಲಿ ಬುದ್ಧಿಯನ್ನು ತೊಡಗಿಸಬಾರದು. ತಂದೆಯ ಜೊತೆ ಯೋಗ ಜೋಡಿಸಬೇಕು, ಚಕ್ರವನ್ನು ತಿಳಿದುಕೊಳ್ಳಬೇಕು. ಬಾಕಿ ಪಾಪ ನಷ್ಟ ಅಂತೂ ನೆನಪಿನಿಂದಲೇ ಆಗುವುದು. ಇದರಲ್ಲಿಯೇ ಪರಿಶ್ರಮವಿದೆ. ಆದ್ದರಿಂದ ಭಾರತದ ಪ್ರಾಚೀನ ಯೋಗ ಎಂದು ಹೇಳಲಾಗುವುದು. ಇದನ್ನು ತಂದೆಯೇ ಕಲಿಸುತ್ತಾರೆ. ಸತ್ಯಯುಗ ತ್ರೇತಾಯುಗದಲ್ಲಂತೂ ಯೋಗದ ಮಾತೇ ಇರುವುದಿಲ್ಲ. ಮತ್ತು ಭಕ್ತಿ ಮಾರ್ಗದಲ್ಲಿ ಹಠಯೋಗ ಪ್ರಾರಂಭವಾಗುವುದು. ಇದಾಗಿದೆ ಸಹಜ ರಾಜಯೋಗ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ಪಾವನರಾಗುತ್ತೀರಾ. ಮೂಲ ಮಾತೆ ನೆನಪಿನದಾಗಿದೆ. ಯಾವುದೇ ಪಾಪವನ್ನು ಮಾಡಬಾರದು. ದೇವಿ ದೇವತೆಗಳ ಮಂದಿರವಿದೆ, ಏಕೆಂದರೆ ಅವರು ಪಾವನರು. ಪೂಜಾರಿಗಳು ಸಹ ಪತಿತರೆ. ಪಾವನರು ದೇವಿ ದೇವತೆಗಳು.
ಪಾವನ ದೇವಿ ದೇವತೆಗಳ ಮೂರ್ತಿಗಳಿಗೆ ಸ್ನಾನ ಅದೆಲ್ಲ ಮಾಡಿಸ್ತಾರೆ. ವಾಸ್ತವದಲ್ಲಿ ಪತಿತರು ಕೈಯೂ ಸಹ ಟಚ್ ಮಾಡಬಾರ್ದು, ದೇವತೆಗಳನ್ನು ಮುಟ್ಟಲೇಬಾರದು. ವಾಸ್ತವದಲ್ಲಿ ಅದೆಲ್ಲ ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳು ಇದೆ. ಸ್ನಾನ ಮಾಡಿಸೋದು, ಅಭಿಷೇಕ ಮಾಡೋದು ಅದೆಲ್ಲ ಮಾಡ್ತಾರೆ. ವಾಸ್ತವದಲ್ಲಿ ನೋಡಿದ್ರೆ ಪತಿತರು ದೇವತೆಗಳನ್ನು ಮುಟ್ಟುವ ಹಾಗೆ ಇಲ್ಲ. ಈಗಂತೂ ನಾವು ಪಾವನರಾಗುತ್ತಿದ್ದೇವೆ, ಪವಿತ್ರರಾದರೆ ಮತ್ತೆ ದೇವತೆಗಳಾಗುತ್ತೇವೆ. ಅಲ್ಲಂತೂ ಪೂಜೆಯ ಅವಶ್ಯಕತೆಯೇ ಇರುವುದಿಲ್ಲ. ಸತ್ಯಯುಗದಲ್ಲಿ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಅವರಿಗೆ ಬೋಲಾನಾಥ ಎಂದು ಹೇಳಲಾಗುವುದು. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೇನೆ ಪತಿತ ಪ್ರಪಂಚ, ಪತಿತ ಶರೀರದಲ್ಲಿ, ಹಳೆಯ ರಾವಣನ ರಾಜ್ಯದಲ್ಲಿ. ಯಾರ ತನುವಿನಲ್ಲಾದರೂ ಪ್ರವೇಶ ಮಾಡಿ ಮುರುಳಿ ನುಡಿಸಬಹುದು. ಅಂದರೆ ಇದರ ಅರ್ಥ ಈ ರೀತಿಯಲ್ಲ, ಭಗವಂತ ಸರ್ವವ್ಯಾಪಿ ಅಂತ ಅಲ್ಲ. ಪ್ರತಿಯೊಬ್ಬರಲ್ಲೂ ತಾವು ಆತ್ಮ ಇದೆ, ತಮ್ಮ ತಮ್ಮದೇ ಆದ ಆತ್ಮ ಇದೆ, ಪರಮಾತ್ಮ ಇಲ್ಲ. ಯಾರೇ ಹೊಸಬರು ಬರ್ತಾರೆ ಅವರಿಗೆ ಫಾರಮ್ ಕೊಡಬೇಕು, ಫಾರಮಲ್ಲಿ ಬರೆಸ್ಬೇಕು, ನೀವು ಆತ್ಮನಿಗೆ ತಂದೆ ಯಾರು ಎಂದು. ಆದರೆ ಅವರು ತಿಳಿದುಕೊಂಡಿರುವುದಿಲ್ಲ. ಆತ್ಮರ ತಂದೆಯಂತೂ ಒಬ್ಬರೇ ಇರ್ತಾರೆ. ನಾವೆಲ್ಲರೂ ಸಹೋದರರಾಗಿದ್ದೇವೆ. ಫಾದರ್ ಅಂತೂ ಒಬ್ಬರೇ ಆಗಿದ್ದಾರೆ. ಅವರಿಂದ ಆಸ್ತಿ ಸಿಗುವುದು ಜೀವನ್ಮುಕ್ತಿಯ ಆಸ್ತಿ. ಅವರೇ ಮುಕ್ತಿದಾತ, ಮಾರ್ಗದರ್ಶಕ ಆಗಿದ್ದಾರೆ. ಎಲ್ಲ ಆತ್ಮರನ್ನ ವಾಪಸ್ ಮಧುರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಈ ಹಳೆಯ ಪ್ರಪಂಚದ ವಿನಾಶವಾಗುವುದು. ಹೋಲಿಕಾ ಆಚರಣೆ ಮಾಡಲಾಗತ್ತೆ ಅಲ್ವಾ? ಶರೀರಗಳೆಲ್ಲ ಇಲ್ಲೇ ಸಮಾಪ್ತಿಯಾಗತ್ತೆ. ಬಾಕಿ ಎಲ್ಲ ಆತ್ಮರು ವಾಪಸ್ ಮನೆಗೆ ಹೊರಟು ಹೋಗುತ್ತೇವೆ. ಸತ್ಯಯುಗದಲ್ಲಂತೂ ಬಹಳ ಕಡಿಮೆ ಆತ್ಮರಿರುತ್ತಾರೆ. ತಿಳಿದುಕೊಳ್ಳಬೇಕು, ಸ್ವರ್ಗದ ಸ್ಥಾಪನೆ ಯಾರು ಮಾಡಿಸುತ್ತಾರೆ, ಕಲಿಯುಗದ ವಿನಾಶ ಯಾರು ಮಾಡಿಸುತ್ತಾರೆ. ಸೊ ಬಾಬಾ ಹೇಳ್ತಾರೆ, ಕ್ಲಿಯರ್ ಆಗಿ ಬರೆಯಲಾಗಿದೆ. ಹೇಳಲಾಗತ್ತೆ, ಪ್ರೀತಿ ಮಾಡಿದ್ರೆ ಪ್ರೀತಿ ಸಿಗತ್ತೆ. ಬಾಬ್ರೂರನ್ನು ನೆನಪು ಮಾಡಿದ್ರೆ, ಬಾಬ್ರೂರನ್ನು ಪ್ರೀತಿ ಮಾಡಿದ್ರೆ ಬಾಬಾ ಹೇಳುತ್ತಾರೆ, ನಾನು ನಿಮ್ಮನ್ನು ಪಾವನ ಮಾಡ್ತೇನೆ. ಯಾರು ನನ್ನ ಅರ್ಥವಾಗಿ ಬಹಳ ಸರ್ವಿಸ್ ಮಾಡ್ತೀರಾ, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತೀರಾ, ಆ ಒಂದು ಕಾರ್ಯದಲ್ಲಿ ತೊಡಗಿರ್ತೀರಾ, ಅವರು ನನಗೆ ಜಾಸ್ತಿ ಪ್ರಿಯರು ಅಂತಾರೆ ಬಾಬ್ರವರು. ಯಾರು ಪುರುಷಾರ್ಥ ಮಾಡ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ, ಆಸ್ತಿ ಪಡೆಯುತ್ತಾರೆ. ಆಸ್ತಿಯಂತೂ ಆತ್ಮರೇ ಪಡೆಯುವಂತಹದ್ದು ಪರಂಪಿತ ಪರಮಾತ್ಮ ತಂದೆಯಿಂದ. ಆತ್ಮ ಅಭಿಮಾನಿಗಳು ಆಗಬೇಕು. ಕೆಲವರು ಬಹಳ ತಪ್ಪುಗಳನ್ನು ಮಾಡ್ತಿರ್ತಾರೆ, ಹಳೆಯ ಅಭ್ಯಾಸಗಳು ಪಕ್ಕಾ ಆಗಿಬಿಟ್ಟಿರತ್ತೆ. ಅಂದಾಗ ಅಂತಹವರಿಗೆ ಎಷ್ಟೇ ತಿಳಿಸಿದರೂ ಸಹ ಆ ಕೆಟ್ಟ ಅಭ್ಯಾಸಗಳು ಬಿಟ್ಟೇ ಹೋಗೋದಿಲ್ಲ. ಅದರಿಂದ ತಮಗೆ ತಾವೇ ಪದವಿಯನ್ನು ಭ್ರಷ್ಟ ಮಾಡ್ಕೊಂಬಿಡ್ತಾರೆ, ಕಡಿಮೆ ಪದವಿ ಪಡ್ಕೊಂಬಿಡ್ತಾರೆ, ಅವ್ರಿಗವರೇ ನಷ್ಟ ಮಾಡಿಕೊಳ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಯಾವುದೇ ಮಾತಿನ ಡೀಟೈಲಲ್ಲಿ ಹೋಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ವ್ಯರ್ಥದ ಮಾತುಗಳಲ್ಲಿ ಬುದ್ಧಿ ಜಾಸ್ತಿ ಹೋಗಬಾರದು. ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು. ಆತ್ಮ ಅಭಿಮಾನಿ ಆಗಿರುವ ಅಭ್ಯಾಸ ಮಾಡಬೇಕು. ಎರಡನೇದು, ಈ ಹಳೆಯ ಪ್ರಪಂಚದಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕು. ಅಂದರೆ ಬುದ್ಧಿಯೋಗವನ್ನು ಈ ಹಳೆಯ ಪ್ರಪಂಚದಲ್ಲಿ ಜೋಡಿಸಬಾರದು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಹೊಸ ಮನೆ ತಯಾರಾಗುತ್ತಿದೆ ಅಂದಾಗ ಈ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ದೂರ ಮಾಡಿಕೊಳ್ಳಬೇಕು. ವರದಾನ: ಈಶ್ವರೀಯ ಕುಲದ ಸ್ಮೃತಿಯ ಮೂಲಕ ಮಾಯೆಯನ್ನು ಎದುರಿಸುವಂತಹ ಸದಾ ಸಮರ್ಥ ಸ್ವರೂಪರಾಗಿರಿ. ಈಶ್ವರೀಯ ಕುಲದ ಸ್ಮೃತಿಯ ಮೂಲಕ ಮಾಯೆಯನ್ನು ಎದುರಿಸುವಂತಹ ಸದಾ ಸಮರ್ಥ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ: ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮೊದಲು ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿರಿ.
ಸಮರ್ಥತೆ ಬರುವುದರಿಂದ ಮಾಯೆಯನ್ನು ಎದುರಿಸುವುದು ಸಹಜವಾಗುವುದು. ಎಂತಹ ಸ್ಮೃತಿ ಇರುತ್ತೆ ಅಂತಹ ಸ್ವರೂಪವಾಗುತ್ತೀರಾ. ಆದ್ದರಿಂದ ಸದಾ ಪವರ್ಫುಲ್ ಶಕ್ತಿಶಾಲಿ ಸ್ಮೃತಿ ಇರಬೇಕು. ಎಲ್ಲಿಯವರೆಗೆ ಈ ಈಶ್ವರಿಯ ಜನ್ಮವಿರುತ್ತದೆ ಅಲ್ಲಿಯವರೆಗೆ ಪ್ರತಿ ಸೆಕೆಂಡು, ಪ್ರತಿ ಸಂಕಲ್ಪ, ಪ್ರತಿ ಕಾರ್ಯ ಈಶ್ವರಿಯ ಸೇವೆಯಲ್ಲಿ ಇರುತ್ತೇನೆ. ನಮ್ಮ ಕುಲ ಈಶ್ವರಿಯ ಕುಲವಾಗಿದೆ. ಈ ಸ್ಮೃತಿಯ ಸೀಟ್ ಸರ್ವ ಬಲಹೀನತೆಗಳನ್ನು ಸಮಾಪ್ತಿ ಮಾಡುತ್ತದೆ. ನಾನು ಈಶ್ವರಿಯ ಕುಲದವನಾಗಿದ್ದೇನೆ, ಈಶ್ವರಿಯ ಕಾರ್ಯದಲ್ಲಿ ತೊಡಗಿದ್ದೇನೆ. ನನ್ನ ಪ್ರತಿ ಸೆಕೆಂಡು, ನನ್ನ ಪ್ರತಿ ಸಂಕಲ್ಪ, ಪ್ರತಿ ಕಾರ್ಯ ಈಶ್ವರಿಯ ಸೇವಾರ್ಥವಾಗಿ ಇದೆ. ಈ ಸ್ಮೃತಿಯ ಸೀಟಲ್ಲಿ ಇದ್ದಾಗ ಸರ್ವ ಬಲಹೀನತೆಗಳನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರಾ. ಸ್ಲೋಗನ್: ಸತ್ಯ ಸಮಯ ಪ್ರಮಾಣವಾಗಿ ಸ್ವಯಂ ಸಿದ್ಧವಾಗತ್ತೆ, ಅದನ್ನು ಸಿದ್ಧ ಮಾಡುವ ಅವಶ್ಯಕತೆ ಇಲ್ಲ. ಸತ್ಯ ಸಮಯಕ್ಕೆ ಸಿದ್ಧ ಆಗತ್ತೆ, ಆದ್ದರಿಂದ ಅದನ್ನು ಸಿದ್ಧ ಮಾಡುವ ಅವಶ್ಯಕತೆ ಇಲ್ಲ. ಅವ್ಯಕ್ತ ಇಷಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಮೆಜಾರಿಟಿ ಮಕ್ಕಳ ಸನ್ಮುಖದಲ್ಲಿ ಸರ್ವಿಸ್ನಲ್ಲಿ ವಿಘ್ನ ಬರುವಂತಹ ಮುಖ್ಯವಾದ ವಿಘ್ನ ಏನು ಬರುತ್ತೆ ಅಂದರೆ, ನಾನು ಮಾಡಿದೆ, ನಾನೇ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ನನ್ನಿಂದ ಸಾಧ್ಯ. ಈ ನನ್ನತನ ಬರೋದೇ ಇದಕ್ಕೆ ಹೇಳಲಾಗತ್ತೆ ಜ್ಞಾನದ ಅಭಿಮಾನ, ಬುದ್ಧಿಯ ಅಭಿಮಾನ, ಸರ್ವಿಸ್ನ ಅಭಿಮಾನ. ಈ ರೂಪಗಳಲ್ಲಿ ವಿಘ್ನ ಬರುತ್ತೆ. ಈ ಪ್ರಕಾರದ ವಿಘ್ನಗಳನ್ನು ಸಮಾಪ್ತಿ ಮಾಡಲು ಸದಾ ಒಂದೇ ಶಬ್ದ ನೆನಪಿಟ್ಟುಕೊಳ್ಳಬೇಕು: ನಾನು ನಿಮಿತ್ತನಾಗಿದ್ದೇನೆ. ನಿಮಿತ್ತ ಆಗುವುದರಿಂದಲೇ ನಿರಾಕಾರಿ, ನಿರಹಂಕಾರಿ ಮತ್ತು ನಮ್ರಚಿತ್ತ, ನಿರ್ಸಂಕಲ್ಪ ಅವಸ್ಥೆಯಲ್ಲಿ ಇರಲು ಸಾಧ್ಯ. ಇದೇ ಧಾರಣೆಗಳು ವಾಯುಮಂಡಲವನ್ನು ನಿರ್ವಿಘ್ನ ಮಾಡುತ್ತದೆ. ಓಂ ಶಾಂತಿ.